ಮಳೆಗಾಗಿ ಕತ್ತೆಗಳ ಮದುವೆ ಮಾಡಿದ ಉತ್ತಂಗಿ ಗ್ರಾಮಸ್ಥರು. ವರುಣ ದೇವನಿಗೆ ವಿಶಿಷ್ಟ ಪ್ರಾರ್ಥನೆ. ಹೂವಿನ ಹಡಗಲಿ, ವಿಜಯನಗರ ಜಿಲ್ಲೆ. ಸರಿಯಾಗಿ ಮಳೆಯಾಗದೆ ಬೆಳೆಗಳು ಕಣ್ಮುಂದೆಯೇ ಒಣಗುತ್ತಿರುವುದನ್ನು ಕಂಡು ಕಂಗಾಲಾಗಿರುವ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರು ಮಳೆರಾಯನನ್ನು ಒಲಿಸಿಕೊಳ್ಳಲು ಮಂಗಳವಾರ ಜುಲೈ 21, 2026ರಂದು ಕತ್ತೆಗಳ ಮದುವೆ ಮಾಡುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಆರ್.ಎಂ. ಪ್ರಕಾಶ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕತ್ತೆಗಳ ಮೆರವಣಿಗೆ ನಡೆಸಿ ನಂತರ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಲಾಯಿತು. ಬಿಸಿಲಿನ ಬೇಗೆ, ನೀರಿಗಾಗಿ ಪರದಾಟ. ಪ್ರಸಕ್ತ ಸಾಲಿನಲ್ಲಿ ವಾಡಿಕೆಯಂತೆ ಮಳೆಯಾಗದ ಹಿನ್ನೆಲೆಯಲ್ಲಿ ಹೊಲದಲ್ಲಿದ್ದ ಪೈರುಗಳು ಬಾಡಿ ಒಣಗುತ್ತಿದ್ದು ರೈತರು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಕುಡಿಯುವ ನೀರಿಗೂ ಅಭಾವ ತಲೆದೋರಿದ್ದು ಜಾನುವಾರುಗಳಿಗೆ ಹಾಗೂ ಸಮಸ್ತ ಜೀವರಾಶಿಗಳಿಗೆ ಸಂಕಷ್ಟ ಎದುರಾಗಿದೆ. ಮಳೆ ಇಲ್ಲದೆ ಪೈರುಗಳು ಕಣ್ಮುಂದೆಯೇ ಒಣಗಿ ಹೋಗುತ್ತಿರುವುದನ್ನು ನೋಡಿ ಎದೆ ಸೀಳುವಂತಿದೆ. ವರುಣದೇವ ಹಾಗೂ ಗಂಗೆ ಒಲಿದು ಭೂಮಿಗೆ ಇಳಿದು ಬಂದರೆ ಮಾತ್ರ ಸಮಸ್ತ ಜೀವರಾಶಿಗಳು ಉದ್ಧಾರವಾಗಲು ಸಾಧ್ಯ. ಪರಮಾತ್ಮನು ಶಾಂತನಾಗಿ ನಾಡಿಗೆ ಉತ್ತಮ ಮಳೆ ತರಲಿ ಎಂದು ಈ ಆಚರಣೆ ಮಾಡಿದ್ದೇವೆ. ಉತ್ತಂಗಿ ಗ್ರಾಮದ ರೈತರು ಹಾಗೂ ಮುಖಂಡರು, ಊರಿನ ಜನರಿಂದ ಸಾಥ್. ಈ ಸಾಂಪ್ರದಾಯಿಕ ಹಾಗೂ ಶ್ರದ್ಧಾಭಕ್ತಿಯ ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಮುದ್ದು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ವರದಿ ಮಂಜುನಾಥ್ ಕೆ, ಉತ್ತಂಗಿ. ಅಕ್ಷತೆ ಕಾಳು ಕೊಡಕ್ಕೆ ಎಲ್ಲರಿಗೆ ಅಲ್ಲದ ಅವ್ರು ಕೆಲಸ ಬೆಳೆದ ಅಕ್ಕಿ ಕಾಳು ಹಾಕಿ ಚಾಲು ಮಾಡೋಣ.
ಈಗ ನೀನ್ ನೋಡ್ಕೋಬೇಕು ಅಕ್ಕಿ ಕೇಳ್ತಾರ ಈಗ ಹಂಗ ಇದು ತಡೆ ಕುಂತ್ಕಣ ನೀನ ಕುಂತ್ಕಣ ತಾಳಿ ಬೇಸ್ ತೆಗಿತಮ್ಮ ಯಾಕಂದ್ರೆ ಅದನ್ನ ರೊಕ್ಕ ಕೊಟ್ಟಲ್ಲ ಕೊಡಿ ಕೊಡಿ ಅಲ್ಲಿ ಕೊಡ ಈ ಕಡೆ ನಿಂತ್ಕೊಳ್ರಿ ನೀವು ಇನ್ನೊಂದು ಎರಡು ಕೊಡ ಮ್ಯಾಲದರಿಗೆ ಇಲ್ಲಿ ಅಣ್ಣನ ಕಡೆ ಇಲ್ಲಿ ತಾಳಿ ಇದೆಯಲ್ಲ ಒಂದು ಗಂಟೆ ವಾಣ ಕಟ್ಟ ಕಾರ್ಯ ಮಾಡೋ ನೀರು ಫುಲ್
ब्रह्मलोके च पुरान्तकाले परामृताद्गर्मुच्यन्तु सर्वे नवरं परमेश्वभूतं यत्पुण्डरीकं परमध्यसकं संस्थं तत्रावेदां गगनं शोकतस्मिन् दन्ततुपादव्यं यो वेदानन्तरप्रोक्तवेदान्ते च प्रतिष्ठितः तस्य प्रकृतिनिरञ्जनाय परः महेश्वरः ॐ वागर्त्यो सम्प्रत्यो प्रतिपत्तये जगदप्यतरो वन्दे पार्वती परमेश्वरो मन्दारकुन्दरचन्दना भारजातये कालकुन्दरतये नानाविधानकरणैर्विजयजमाने पुष्पाञ्जले पशुपति शिवदां वदे नमः भारती ಅಲ್ಲಿ ಮಂಜಾಣ ಸ್ವಲ್ಪ ಈ ಕಡೆ ಸರ್ಕೊಂಡು ಯಾರು ಬಂದ್ರೆ ಎಣ್ಣೆ ತಂದು ವೇಸ್ಟ್ ತಕೊಂಡ್ಬಿಡಪ್ಪ ಮರ ಎಣ್ಣೆ ಬಂದ್ಬಿಟ್ಟು ಸಾಕು ನಮ್ಗೆ ಎಲ್ಲ ಊರ ಬಂದಂಗ ಎಣ್ಣೆ ಕೊಡೋದು ಮೇಲೆ ವಾತಾವರಣ ಕೊಂಕೇಳ ಒಬ್ರಿಗೊಬ್ರು ಗಂಡು ಮಕ್ಳಿಗೆ ಒಂದು 5 ಮಂದಿ ತೊಂಬ್ರಿ ಅಲ್ಲಿ ಕರ್ಗಲಿಗೆ ಪೂಜಿಸಂಗ್ ತಟ್ಟೆ ಅದು ಇವತ್ತಿ ಒಂದು ತಟ್ಟೆ ಕಾಯಿ ಅದ್ರ ಕಟ್ಬಿಡೋದು ಆ ತಟ್ಟೆ ಹತ್ರ ಕೂಡ
ದೋಷ ಭೂತ ಪ್ರೇತ ಪಿಶಾಚ ದೋಷ ಸಕಲ ದೋಷ ನಿವಾರಣಾರ್ಥಂ ಮಮ ಗ್ರಾಮೆ ಉತ್ತಂಗಿ ಗ್ರಾಮದ ಸರ್ವದೋಷ ನಿವಾರಣ ಪೂರ್ವಕ ನಿವಾರಣಾರ್ಥಂ ದುರ್ಮಂತ್ರ ದುರ್ಯಂತ್ರ ದುಸ್ತಂತ್ರಾದಿ ಮಾಟ ಮಂತ್ರ ವಾಮಾಚಾರಿಕ ಸಕಲ ದೋಷ ನಿವಾರಣಾರ್ಥಂ ಯಜನ್ಮ ಪೂರ್ವಜನ್ಮ ಕೃತಾನಾಂ ಪಾಪಾನಾಂ ಸರ್ಪ ಪಶು ಪಕ್ಷಿ ಮಾರ್ಜಾಲಾದಿ ಹಿಂಸಯ ತದ್ದೋಷ ನಿವಾರಣಾರ್ಥಂ ಪೂರ್ವಜನ್ಮ ಇಹ ಜನ್ಮ ಸ್ತ್ರೀಶಾಪ ಗುರುಶಾಪ ಲಿಂಗಶಾಪ ಜಂಗಮಶಾಪ ಮಾತೃಶಾಪ ಪಿತೃಶಾಪ ದೇವತಾಶಾಪ ಭ್ರಾತೃಶಾಪ ಋಷಿಶಾಪ ಬ್ರಹ್ಮಶಾಪ ಸರ್ವ ಶಾಪ ವಿಮುಕ್ತಿ ಪೂರ್ವಕ ಕುಲಕೋಟಿ ಪಾವನ ತೀರ್ಥಂ ಶುದ್ಧರ್ಥಂ ಭ್ರೂಣಹತ್ಯ ನಾಗಹತ್ಯ ಸ್ತ್ರೀಹತ್ಯ ಬಿಲ್ವ ಅಶ್ವತ್ ತುಳಸಿ ಶಮಿ ಔದುಂಬರಾದಿ ವಿವಿಧ ಪುಣ್ಯತಮ ವೃಕ್ಷ ಛೇದನ ದೇವಾಲಯ ವಿಗ್ರಹನಾಶ ದೋಷ ನಿವಾರಣ ಪೂರ್ವಕ ಇಷ್ಟಾರ್ಥ ಫಲಾನಾಂ ಶೀಘ್ರಕಾಲೇ ಸಿದ್ಧಾರ್ಥಂ ಮಮ ಇವತ್ತಿನ ಶುಭ ದಿವಸದಂದು ನಮ್ಮ ಗ್ರಾಮದ ಮಳೆ ಬೆಳೆ ಅಭಿವೃದ್ಧಿಗೋಸ್ಕರ ಗ್ರಾಮದ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಶ್ರೀ ಇವತ್ತಿನ ಸರ್ವ ಗ್ರಾಮದ ಸದ್ಭಕ್ತರಿಗೆ ಶ್ರೀ ವರುಣದೇವನ ಆವಾಹನ ಪ್ರಯುಕ್ತೇನ ಅತಿವೃಷ್ಟಿ ಅನಾವೃಷ್ಟಿ ಸುಭಿಕ್ಷ ಪ್ರಾಪ್ತ್ಯರ್ಥಂ ಉಪದ್ರವ ಶಾಂತರ್ಥಂ ಲೋಕ ಕಲ್ಯಾಣಾರ್ಥಂ ವಿಶ್ವ ಶಾಂತರ್ಥಂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಸುರಗಣ ಷಟ್ಸ್ಥಲ ಅಷ್ಟಾವರಣ ಪಂಚಾಚಾರ ಗುರು ಲಿಂಗ ಜಂಗಮರ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಜ್ಞಾನ ಸಿದ್ಧಾರ್ಥಂ ಮಮ ಕ್ಷೇತ್ರದ ಅಧಿನಾಯಕನಾದ ಶ್ರೀ ಆಂಜನೇಯ ಮಹಾಸ್ವಾಮಿನಃ ಕೃಪಾಶೀರ್ವಾದ ಶ್ರೀ ಗುರು ಪುಟ್ಟೂರೇಶ್ವರ ಮಹಾಸ್ವಾಮಿನಃ ಕೃಪಾಶೀರ್ವಾದ ಪೂರ್ವಕೇನ ಗ್ರಾಮದೇವತೆಯಾದ ಗೌರಮ್ಮದೇವಿ ಕೃಪಾಶೀರ್ವಾದ ಪೂರ್ವಕೇನ ಇವತ್ತಿನ ಶುಭ ಮಂಗಳವಾರದ ಶುಭ ದಿವಸದಂದು ವರುಣನ ಆವಾಹನ ಪ್ರಯುಕ್ತೇನ ಗಾಂಧಾರಿಯ ವಿವಾಹ ಕಾರ್ಯವನ್ನ ಸಮಸ್ತ ಉತ್ತಂಗಿ ಗ್ರಾಮದ ಸಮಸ್ತ ಭಕ್ತರುಗಳು ನೆರವೇರಿಸುತ್ತಿದ್ದೇವೆ. ವರುಣದೇವ ಇವತ್ತಿನ ದಿನದಿಂದ ನಾವು ಮಾಡುವ ಸರ್ವ ಕಾರ್ಯಗಳಲ್ಲಿ ಬೆಳೆ ಮಳೆ ಸುಭಿಕ್ಷವಾಗಿ ನೆರವೇರಲೆಂದು ವರುಣದೇವನ ಶ್ರೀ ಕರುಗಲ್ ದೇವನಿಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇವಾಗ
ಮಾಂಗಲ್ಯದಾನ ಮುಹೂರ್ತ ಶುಭ ಸಾಂಬಜಯ ನಮಃ. ಕಾಯಿ ಹೊಡಿಬೋದಾ ಈಗ? ಸ್ವಲ್ಪ ಈ ಕಡೆ ಸಾಕ ನಾನು ಬಿಡ ನನ್ನ ಮುಂದೆ ಬಾರ ಮುಂದೆ ಕಾಮ
ಮುಂದೆ ನೀನು ಬಿಡ ಬಿಡ ಏ ಹುಡುಗ ತಡೆ ಶ್ರೀ ಸದ್ಗುರು ಮಹಾದೇವತಾತಾಯ ನಮಃ. ಇವತ್ತಿನ ಶುಭ ಮಂಗಳವಾರದ ದಿವಸದಂದು ವಿಜಯನಗರ ಜಿಲ್ಲಾ ಹೂವಿನಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಗಾಂಧಾರಿ ಮಹಾ ವಿವಾಹವನ್ನು ನೆರವೇರಿಸಿದ್ದೇವೆ. ಈ ಒಂದು ಗಾಂಧಾರಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಗಾಂಧಾರಿ ಒಂದು ವಿವಾಹವನ್ನು ಮಾಡಬೇಕಂತ ಬಂತಂದರೆ, ಇಂದಿನ ಒಂದು ಪುರಾಣಗಳಲ್ಲಿ ಏನು ಹೇಳ್ತಾರೆ, ಶನಿದೇವನ ಕಾಡಾಟದಿಂದ ಪರಮಾತ್ಮ ಈ ಗಾಂಧಾರಿಯಲ್ಲಿ ಅಡಗಿಕೊಂಡಿರ್ತಾನೆ. ಆ ಗಾಂಧಾರಿಯಲ್ಲಿ ಅಡಗಿಕೊಂಡಿರುವುದರಿಂದ ಶನಿದೇವನ ಒಂದು ಕಾಡಾಟವನ್ನು ತಪ್ಪಿಸಿದ್ದಕ್ಕೆ ನಿನಗೆ ಏನಾದರೂ ವರ ಬೇಕಾ ಅನ್ನೋದ್ರ ಅಂತ ಕೇಳಿದಾಗ, ನನಗೆ ಹಸಿರುವಾಗಿರ್ತಕ್ಕಂಥ ಹುಲ್ಲು ಬೇಕು, ಅಗಸನ ಕೈಯಲ್ಲಿ ದುಡಿದು ಸಾಕಾಗಿದೆ, ಆ ಒಂದು ಅಗಸನ ಒಂದು ತಪ್ಪಿಸುವುದಕ್ಕೆ ನನ್ನ ಹಸಿವನ್ನು ನೀಗಿಸಿಕೊಳ್ಳೋದಕ್ಕೆ ಹುಲ್ಲು ಬೇಕಂತ ಹೇಳಿ ವಿಚಾರವನ್ನು ಮಾಡಿದಾಗ ಆ ಒಂದು ಪರಮಾತ್ಮ ತಥಾಸ್ತು ಅಂತೇಳಿ ಮಳೆಯನ್ನು
ನಾನು ಸದಾವಕಾಲವಾಗಿ ಕರುಣಿಸುತ್ತೇನೆ, ಅದರಿಂದ ಹಸಿರು ಹುಟ್ಟುತ್ತದೆ, ಅದರಿಂದ ನೀನು ನಿನ್ನ ಹೊಟ್ಟೆಯನ್ನು ತುಂಬಿಸಿಕೋ ಅಂತ ಹೇಳಿ ಆ ಪರಮಾತ್ಮ ಆ ಒಂದು ಗಾಂಧಾರಿಗೆ ಅಂದ್ರೆ ಕತ್ತಿಗೆ ಒಂದು ಆಶೀರ್ವಾದವನ್ನು ಮಾಡಿದ್ರಿಂದ ಅಂದಿನಿಂದ ಇಂದಿನವರೆಗೂ ಈ ಒಂದು ಯಾರೇ ಆಗಿರಲಿ ಮಳೆದೇವನ ಒಂದು ಕಾಡಾಟ ಆದಾಗ, ಮಳೆದೇವನ ಒಂದು ಹೋಗುವಿಕೆ ಆದಾಗ ಅಂದಿನಿಂದ ಇಂದಿನವರೆಗೂ ಕೂಡ ಒಂದು ಮಳೆಯ ಒಂದು ಗಾಂಧಾರಿಯ ಒಂದು ಕತ್ತೆ ವಿವಾಹವನ್ನು ಮಾಡಿದರೆ ಮಳೆ ಬರ್ತದೆ ಅನ್ನೋ ಒಂದು ನಂಬಿಕೆಯಿಂದ ಇವತ್ತಿನ ಉತ್ತಂಗಿ ಗ್ರಾಮದ ಸರ್ವ ಜನಗಳು ಕೂಡಿ, ಸರ್ವ ಸದ್ಭಕ್ತರು ಕೂಡಿ ಈ ಒಂದು ಗಾಂಧಾರಿ ವಿವಾಹವನ್ನು ಮಾಡಿದ್ದೇವೆ. ಹಾಗಾಗಿ ಮಳೆದೇವನ ಆಗಮನಾಗಿ ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತೇಳಿ ಇಲ್ಲಿಗೆ ನನ್ನ 4 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆಯನ್ನು ಮಾಡ್ತೀನಿ. ಶರಣಾರ್ಥಿ. ಪ್ರತಿ ಸಲ ಮಳೆಗಾಗಿ ಅಥವಾ ಮಳೆಯ ಹೋದಂಥ ಸಂದರ್ಭದಲ್ಲಿ ಗ್ರಾಮದ ಅನೇಕ ಹಿರಿಯರ ಅನುಕರಣೆ ಮಾಡುವಂಥ ರೀತಿಯಲ್ಲಿ ಕತ್ತೆ ಮೆರವಣಿಗೆ ಮಾಡಿದರೆ ಮಳೆ ಬರುತ್ತೆ ಎನ್ನುವಂಥ ಒಂದು ವಾಡಿಕೆಯನ್ನು ಇಂದಿನ ಪೂರ್ವಜರು ಮಾಡ್ತಾ ಬಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ವರ್ಣನ ಅವಕೃತೆಗೆ ಒಳಗಾಗಿ ಇಡೀ ಜನಾಂಗ ಅಥವಾ ಜೀವರಾಶಿಗಳು ನೀರಿಗಾಗಿ, ಹಸಿರಿಗಾಗಿ, ಆಹಾರಕ್ಕಾಗಿ ಹಾಹಾಕಾರವನ್ನು ಪಡುವಂಥ ಸಂದರ್ಭ ಬಂದಾಗ ಇಂಥ ಸನ್ನಿವೇಶಗಳು ಮರುಕಳಿಸಬಾರ್ದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಕತ್ತೆಗಳ ಮೆರವಣಿಗೆಯನ್ನು ಮಾಡಿದರೆ ಮಳೆ ಬರುತ್ತೆ, ವರ್ಣನ ಕೃಪೆಗೆ ಒಳಗಾಗ್ತೀವಿ, ಆ ವರ್ಣ ಸಮೃದ್ಧಿ ಆದರೆ ರೈತಾಪಿ ವರ್ಗ ಇಡೀ ನಾಡು ಸಮೃದ್ಧಿ ಆಗುತ್ತೆ ಅನ್ನುವಂಥ ವಾಡಿಕೆಯ ಹಿನ್ನೆಲೆಯಲ್ಲಿ ಈ ದಿನ ಉತ್ತಂಗಿ ಗ್ರಾಮದಲ್ಲಿ ಸರ್ವ ಜನಾಂಗದವರು ಸೇರಿ, ಸರ್ವ ಸಮುದಾಯದವರು ಸೇರಿ ಎಲ್ಲರ ಏಳಿಗೆಗಾಗಿ ನಾವು ಈ ಕತ್ತೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಸಾಂಗವಾಗಿ ಇವತ್ತಿನ ದಿನ ಈ ದಿನ ಸಾಂಗವಾಗಿ ನೆರವೇರಿದೆ ಎಂದು ಹರ್ಷದಿಂದ ನಾನು ನನ್ನ 2 ಮಾತುಗಳನ್ನು ಹೇಳ್ತಾ ಇದ್ದೀನಿ.